ಎರಡನೇ ಒಬ್ಬ ಡಾಕ್ಟರ್ನ ಕರೆಸಿರ್ತಕ್ಕಂಥದ್ದು ಶವ ಪರೀಕ್ಷೆಗೆ. ಶವ ಪರೀಕ್ಷೆ ಮಾಡಕ್ಕೆ ಕರೆಸಿದ್ರು ಈ ಎರಡನೇ ಡಾಕ್ಟರ್ನ. ಇಲ್ಲ ಪಾಪ ಅವನಿಗೆ ಅಸಿಸ್ಟ್ ಮಾಡೋದಕ್ಕೆ ಮೊದಲನೇ ಡಾಕ್ಟರ್ಗೆ ಅವೆಲ್ಲ ತೆಗಿಯಲಿಕ್ಕಾಗಿದೆ, ಪಾಪ ಸುಸ್ತಾಗಿದ್ದ. ಆ ಸತ್ತಿರ್ತಕ್ಕಂಥ ವ್ಯಕ್ತಿ ಬಾಡಿಯಿಂದ ಆ ಚೂರುಗಳು ತೆಗಿಲಿಕ್ಕೆ ಆ ಕಾರ್ಟ್ ಇದ್ದು, ಅದಕ್ಕೋಸ್ಕರವಾಗಿ ಪಾಪ ಅವನಿಗೆ ಶ್ರಮ ಆಗೋಯ್ತು, ಸುಸ್ತಾಗ್ಬಿಟ್ಟಿದ್ದ ಅಂತೇಳಿ ಕರೆಸಿದ್ರ. ಕುಮಾರಸ್ವಾಮಿ ಮಿಸ್ಗೈಡ್ ಮಾಡೋ ಚಟವಂತೆ. ಡೆಪ್ಟಿ CM ಹೇಳ್ತಾರೆ, ನಾನು ಯಾವುದೋ ವಿಷಯಗಳನ್ನು ಡಾಕ್ಯುಮೆಂಟ್ ಇಲ್ಲದೆ ಚರ್ಚೆ ಮಾಡಲ್ಲ, ವಿಷಯ ತಿಳ್ಕೊಳ್ಳದೆ ಚರ್ಚೆ ಮಾಡಲ್ಲ. ಗೃಹ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನೀವುಗಳಿಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಿಮ್ಮ ಶಾಸಕನಿಗೆ ಯಾವ ತನಿಖೆ ನಡೆಸ್ತೀರಿ? ಯಾರ ಮೇಲೆ ತಪ್ಪಿದ ಹೆಸರು ಮಾಡ್ತೀರಿ? ಈಗ ಅವನ ಅಮಾಯಕ ಅಂತ ಹೇಳಲ್ಲ ನಾನು, ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿದ್ದಾನೆ. ಯಾರಿಗೆ ಶಿಕ್ಷೆ ಕೊಡ್ತೀರಿ? ಗುಂಡಾರಸ್ಥರಿಗೆ ಶಿಕ್ಷೆ ಕೊಡ್ತೀರೋ ಇಲ್ಲ ಮತ್ತಿನ್ಯಾರಿಗೆ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡಿದಿರಿ ತಪ್ಪಿತಸ್ಥರು ಮಾಡಲಿಕ್ಕೆ? ಈಗ ಅದೆಂಥದ್ದು ಖಾರದ ಪುಡಿ ಹರಿಚಿದ್ರು, ಅದ್ಯಾರೋ ಹೆಣ್ಮಗಳು ತೊಡೆ ತಡ್ಕೊಂಡು ನಿಂತಿದ್ಲು ಮತ್ತು ಈಗ ಹೊಸದಾಗಿ ಏನಕ್ಕೆ ಸ್ಟೋರಿ ಶುರು ಮಾಡಿದಿರಲ್ಲ. ಅಲ್ಲ, ಗುಂಪಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಅವರವ್ರ ನಡವಳಿಕೆ ನಡ್ಕೊಂಡಿರ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಇದನ್ನ ಇಲ್ಲಿವರೆಗೆ ಬಿಟ್ರಲ್ಲ, ನಾನು ಹೇಳಿದ್ನಲ್ಲ 5 ನಿಮಿಷದಲ್ಲಿ ಡಿಸ್ಪರ್ಸ್ ಮಾಡ್ಬೋದಾಗಿತ್ತು ಆ ಕ್ರೌಡ್ನ. ಏನು ದೊಡ್ಡ ಗುಂಪೇನಿದ್ದಲ್ಲ ಅದು. ಎಷ್ಟು ಅಂತ ಹೇಳಿ ಇಂಥ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸ್ವೇಚ್ಛಾಚಾರವಾಗಿ ಕಾನೂನನ್ನ ಅವ್ರ ಕೈಗೆ ತಗೊಂಡು ಪೊಲೀಸ್ನವರನ್ನ ನಿಷ್ಕ್ರಿಯ ಮಾಡಿ ಇವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು, ಈಗ ಅಸೂಯೆ ಸಣ್ಣ ಗಲಾಟೆ, ಅದು ಬ್ಯಾನರ್ ಗಲಾಟೆ, ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟು ಬರೋ ಪಾಪ DK ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡಕ್ಕೆ ಹೋಗಿದ್ರು ನಿನ್ನೆ. ನಾನು ಹೋಗಿಲ್ವಂತಿನ್ನು. ಇವತ್ತಿನ ಈ ಒಂದು ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಸತ್ಯಾಂಶ ತರಬೇಕಾಗಿಲ್ಲ. ಕೂತಿದ್ದ ಜಾಗದಲ್ಲಿ ಇವತ್ತು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಎಲ್ಲ ರೀತಿಯ ವಾತಾವರಣ ಇದೆ ಇವತ್ತು. ನಾನೇನು ಅಲ್ಲೋಗ್ಬಿಟ್ಟು ಇದೆಲ್ಲ ಸ್ಥಳ ಪರಿಶೀಲನೆ ಮಾಡಿ ದುರ್ವ್ಯಾಕ್ ಹುಡುಕ್ಬೇಕಾಗಿರಲಿಲ್ಲ ನಾನು ಹೋಗಿ. ಇವತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಹೇಳ್ತಾರೆ, ಒಳಗೆ 2 ಬಾರಿ ಶಸ್ತ್ರಚಿಕಿತ್ಸೆ ಆಗಿರ್ತಕ್ಕಂಥದ್ದು ಒಂದೇ ಅಲ್ಲ, ಇನ್ನೇನಾದರೂ ಸರಿಯಾದ ರೀತಿ ಎನ್ಕ್ವೈರಿ ಆದರೆ ಯಾರ್ಯಾರ ತಲೆಗಳು ಎಷ್ಟು ತಲೆ ಉರುಳುತ್ತೋ ಅಂತ ಹೇಳಿ ಚರ್ಚೆ ನಡೀತಿದೆ ನಿಮ್ಮ ಅಧಿಕಾರಿಗಳ ಮಟ್ಟದಲ್ಲೇ. ಯಾವ ಅಧಿಕಾರಿಗಳು ನೊಂದಿದ್ದಾರೆ ಈ ಸರ್ಕಾರದ ಚಿತ್ರಹಿಂಸೆನಲ್ಲಿ ಅವ್ರು ಕೇಳಿದ್ರೆ ಹೇಳ್ತಾರೆ, ನಾನು ಹೇಳೋದಲ್ಲ, ಇದು ಚಟ ಇಲ್ಲ ನನಗಿಲ್ಲಿ. ಒಬ್ಬ ವಿರೋಧ ಪಕ್ಷದ ಶಾಸಕನಾಗಿ ಇಂಥ ಘಟನೆಗಳಾದಾಗ ನನ್ನ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೀನಿ ಅಷ್ಟೇ. ಚಟಕ್ಕೆ ಕೇಳ್ತಾ ಇಲ್ಲ. ಇಲ್ಲಿ ತೀಟೆ ತಿರ್ಸ್ಕೊಳ್ಳೋಕ್ಕೆ, ನಾಲ್ಗೆ ತೀಟೆ ತಿರ್ಸ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ ನಾನಿಲ್ಲಿ. ಈ ರಾಜ್ಯ ಅತ್ಯಂತ ವಿಶ್ವದಲ್ಲೇ ಅಂತ ಹೇಳ್ತೀನಿ ನಾನು ಉತ್ತಮವಾದಂಥ ಆಡಳಿತ ಕೊಡ್ತಕ್ಕಂಥ ರಾಜ್ಯ ಅಂತಕ್ಕಂಥ ಒಂದು ಹೆಸರಿದೆ ಈ ರಾಜ್ಯಕ್ಕೆ. ಇವತ್ತು ನಿಮ್ಮ ಸರ್ಕಾರ